ಆಪರೇಷನ್ ಸಿಂಧೂರದ ಬಗ್ಗೆ ಕೆಲ ಕಾಂಗ್ರೆಸ್ ನಾಯಕರ ಅಧಪತನ ಅಂದ್ರೆ ಅವರ ಭೌತಿಕ ದಿವಾಳಿತನಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರು ಮಾಜಿ ಸಂಸದರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಂತೋಷ್ ಲಾಡ್ ಮತ್ತು ಶಾಸಕ ಮಂಜುನಾಥ್ ವಿರುದ್ಧ ಪ್ರತಾಪ್ ಸಿಂಹ ಅವರು ಕಿಡಿಕಾರಿದ್ದಾರೆ. ಮೋದಿ ಬಗ್ಗೆ ಮಾತಾಡದೇ ಇದ್ರೆ ಸಂತೋಷ್ ಲಾಡ್ಗೆ ತಿಂದಿದ್ದು ಅರಗದೇ ಇಲ್ಲ. ಸಂತೋಷ್ ಲಾಡ್ ಮೇಧಾವಿ ಅಲ್ಲ, ಓರ್ವ ತಿಳಿಗೇಡಿ, ಅಂದ್ರೆ ತಲೆನಲ್ಲಿ ಏನೂ ಇಲ್ಲ. ಬೇಸಿಕ್ಲಿ ಹುಬ್ಬಳ್ಳಿ ನೇಹಾ ಹತ್ಯೆಗೆ ಅವರೇ ನ್ಯಾಯ ಕೊಡಿಸಿದ್ರ ಅಂತ ಕೆಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೇಹಾ ಬಗ್ಗೆ ಕೇಳಿದ್ರೆ ಮೋದಿನ್ ಕೇಳಿ ಅಂತಾರೆ. ನೇಹಾ ಬಗ್ಗೆ ಕೇಳಿದ್ರೆ ಮೋದಿನ್ ಕೇಳಿ ಅಂತಾರೆ. ಕಾರ್ಮಿಕ ಇಲಾಖೆಯ ಹೆಲ್ತ್ ಕಿಟ್ ಹಗರಣದ ಕತೆ ಎಲ್ಲಿ ತನಕ ಬಂತು ಅಂತ ಕಾಲೆಳೆದಿದ್ದಾರೆ. ಸಂತೋಷ್ ಲಾಡ್ ಮೈ ತುಂಬಾ ಮೈನಿಂಗ್ ದುಡ್ಡೇ ಅಂಟ್ಕೊಂಡಿದೆ, ಹೊರಗೆ ಸಾಚಾ ಅನ್ನೋ ರೀತಿಯಲ್ಲಿ ಪೋಸ್ ಕೊಡ್ತಾರೆ. ಮೈನಿಂಗ್ ಹಗರಣದ ಬಗ್ಗೆ ನಾವು ಮಾತಾಡೋಣವಾ ಅಂತ ಸಂತೋಷ್ ಲಾಡ್ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಯ್ತು ರೀ, ಸಿಮ್ಲಾ ಒಪ್ಪಂದ ಹೇಳ್ರಿ ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ. ಏನ್ ನೀವೇನು ಅಲ್ಲ, ನೀವೇನು ಬಿಜೆಪಿ ಕಾರ್ಯಕರ್ತರ ಮಾತನಾಡ್ತಾ ಇರ್ತೀರಲ್ಲ ನೀವು. ಹೌದು, ನೀವು ಹಂಗೆ ಇರೋದು. ಪ್ರಶ್ನೆ ಉಲ್ಟಾ ಅಲ್ರಿ, ಅಲ್ಲ ಪ್ರಶ್ನೆ ಉಲ್ಟಾ ನಿಮಿಷ. ಅಲ್ಲ ಅಲ್ಲ ಸಿಮ್ಲಾ ಅಲ್ಲ ಅಲ್ಲ ಆಯ್ತು ರೀ, ಆಯ್ತು ರೀ, ಸಿಮ್ಲಾ ಪ್ಲಾಟ್ ಓದಿದಾರೆ ನೀವು? ಏನಿದೆ ಹೇಳ್ರಿ. ನಿಮ್ಮ ಇಲಾಖೆನಲ್ಲಿ 600 ರೂಪಾಯಿ ಸಿಗೋಂಥದ್ದನ್ನು 2600 ರೂಪಾಯಿಗೆ ಟೆಂಡರ್ ಕರೆದುಬಿಟ್ಟು ಲಂಚ ಹೊಡೆಯೋದೇ ನಿಮಗೆ ಗೊತ್ತಿಲ್ಲ ಅಂತೀರಿ. ಇನ್ನು ದೇಶವನ್ನು ಸಂಭಾಳಿಸುವಂಥದ್ದು ಹೇಗೆ ಅಂತ ಮೋದಿಗೆ ಹೇಳ್ಕೊಳ್ಳೋಷ್ಟು ಬುದ್ಧಿ ಇದೆಯೇನ್ರಿ ನಿಮಗೆ? ನಿಮ್ಮ ಇಲಾಖೆ ಬಗ್ಗೆನೇ ನಿಮ್ಗೆ ಗೊತ್ತಿಲ್ಲ. ಇನ್ನು ಇಂದಿರಾ ಗಾಂಧಿಗೆ ಭಾಳ ನೀವು ಕಂಪೇರ್ ಮಾಡ್ತಿದ್ದೀರಲ್ಲ ಸಂತೋಷ್ ಲಾಡ್ ಅವರೇ. ಏನು ಇಂದಿರಾ ಗಾಂಧಿಯವರು 1971ರಲ್ಲಿ ಕಟ್ಟೆ ಹಾಕ್ಬಿಟ್ರು ಅಂತ ತಿಳಿದಿದ್ರಿ? ಬಾಂಗ್ಲಾದೇಶವನ್ನು ಪ್ರತ್ಯೇಕ ಮಾಡಿಬಿಟ್ರು ಅಂತ. ಆಗ ಬಾಂಗ್ಲಾದೇಶವನ್ನು ಪೂರ್ವ ಪಾಕಿಸ್ತಾನ ಅನ್ನೋರು, ಈಗಿರೋ ಪಾಕಿಸ್ತಾನನ ಪಶ್ಚಿಮ ಪಾಕಿಸ್ತಾನ ಅನ್ನೋರು. ಅದಕ್ಕಿಂತ ಮೊದಲು ಬಾಂಗ್ಲಾದೇಶದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಪಾಕಿಸ್ತಾನಿ ಆರ್ಮಿ ಏನಿದೆ ಅದು ಲಕ್ಷಾಂತರ ಜನ ಬಾಂಗ್ಲಾ ಮಹಿಳೆಯರನ್ನು ಅತ್ಯಾಚಾರ ಮಾಡಿತ್ತು, ದಬ್ಬಾಳಿಕೆಯನ್ನು ನಡೆಸ್ತಾ ಇತ್ತು. ಅದರ ವಿರುದ್ಧವಾಗಿ ಶೇಖ್ ಮುಜಿಬುರ್ ರೆಹಮಾನ್ ನೇತೃತ್ವದಲ್ಲಿ ಬಾಂಗ್ಲಾ ಮುಕ್ತಿ ವಾಹಿನಿ ಅಂತೇಳಿ ಇಡೀ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದ ನಂತರ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದವ್ರನ್ನ ವಾಪಸ್ ಕರ್ಕೊಂಬಂದೆ ಅಂತ ಏನೋ ಎದೆ ಬಡ್ಕೋತಿದ್ರಲ್ಲ. ಯಾರು ನಿಮಗೆ ಕರ್ಕೊಂಬರೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದು? ಅವತ್ತು ನಮ್ಮ ಭಾರತ ಸರ್ಕಾರ, ಮೋದಿಯವರ ಸರ್ಕಾರ ಅನುಕೂಲ ಮಾಡಲಿಲ್ಲ ಅಂದರೆ ನೀವೇ ಹೋಗೋಕ್ಕಾಗ್ತಿರ್ಲಿಲ್ಲ ರೀ. ಅವ್ರನ್ನೇನೋ ಕರ್ಕೊಂಬಂದ್ಬಿಟ್ಟೆ, ಇಲ್ಲಿಂದ ಫ್ಲೈಟಲ್ಲಿ ಹೋದೆ ಕರ್ಕೊಂಬಂದ್ಬಿಟ್ಟೆ, ನಾನು ತಂದೆ ಅಂತ ಹೇಳ್ತಿರಲ್ಲ. ಅಲ್ಲಿ ಕರ್ಕೊಂಬರ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಮೋದಿಯವರು. ಮೋದಿಯವರಿಗೆ ಶಕ್ತಿ ಇದೆ ಅಂತಂದರೆ ಕತಾರು ಯುದ್ಧ ನಡೆದಾಗ ಅದ್ರ ಮಧ್ಯದಲ್ಲಿ ಏರ್ ಸ್ಟ್ರೈಕಿದ ಮಧ್ಯದಲ್ಲಿ 2 hours ಗ್ಯಾಪ್ ತಗೊಂಡು 26 ದೇಶ ಭಾರತೀಯರನ್ನು ಸೇರಿದಂತೆ ಇವಾಕ್ಯುವೇಟ್ ಮಾಡಿದ್ದು ಮೋದಿಯವರ ಸರ್ಕಾರ. 2014ರಲ್ಲಿ ಐಸಿಸ್ನ ಒತ್ತೆಯಲ್ಲಿದ್ದಂತಹ 46 ಜನ ಕೇರಳದ ನರ್ಸ್ಗಳನ್ನು ಐಸಿಸ್ ಒತ್ತೆಯಿಂದ ಬಿಡಿಸ್ಕೊಂಡು ಬಂದಂತಹ ವ್ಯಕ್ತಿ ನರೇಂದ್ರ ಮೋದಿ. ತಾಲಿಬಾನ್ ವಾಪಸ್ ಅಫ್ಘಾನಿಸ್ತಾನದ ಮೇಲೆ ಕಬ್ಜಾವನ್ನು ಮಾಡಿ ಅಮೆರಿಕದವರು ಓಡಿ ಹೋದ ನಂತರ ಆ ಒಂದು ಅಫ್ಘಾನಿಸ್ತಾನದಲ್ಲಿದ್ದಂತಹ ಭಾರತೀಯರಿರ್ಬೋದು, ಬೇರೆ ದೇಶದವ್ರು ಇರ್ಬೋದು, ಅವರನ್ನು ಇವ್ಯಾಕ್ಯುವೇಟ್ ಮಾಡಿ ಕರ್ಕೊಂಬಂದಿದ್ದು ನರೇಂದ್ರ ಮೋದಿ. ಬೇರೆ ದೇಶದಲ್ಲಿರುವಂಥವ್ರನ್ನೇ ಕರ್ಕೊಂಬಂದಿದ್ದಾರೆ. ಇಲ್ಲಿ ಕಾಶ್ಮೀರದಲ್ಲಿರುವಂಥವ್ರನ್ನೂ ಕೂಡ ನಿಮಗೆ ಕರ್ಕೊಂಬರ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದು ಮೋದಿ ಸರ್ಕಾರ. ಇಲ್ಲಿ ಬಂದ್ಬಿಟ್ಟು ನಾನೇನೋ ಕರ್ಕೊಂಬಂದು. ಸಂತೋಷ್ ಲಾಡ್ ತಿಳಿಗೇಡಿತನಕ್ಕೆ ಸಂಬಂಧಪಟ್ಟಂತೆ ಜಾಡಿಸ್ತಾ ಪ್ರತಾಪ್ ಸಿಂಹ ಅವರು ವಿವಿಧ ವಿಚಾರಗಳನ್ನು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಸಾಧನೆ, ನಿಮ್ಮ ಸಾಧನೆ ಏನು ಅನ್ನೋದನ್ನು ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಸಾಧನೆ ಮುಂದೆ ನಿಮ್ಮ ಸಾಧನೆ ತೀರಾ ಸಣ್ಣದಾಗಿ ಕಾಣಿಸುತ್ತೆ, ಮಾತಾಡೋದಕ್ಕೆ ಮುಂಚೆ ಸ್ವಲ್ಪ ತಿಳ್ಕೊಂಡು ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ ಅಂತ ಬೇಸಿಕ್ಲಿ ಹೇಳ್ತಿದ್ದಾರೆ.